The information I provide here is for educational purposes only. It is general in nature and not specific to anyone. You understand that you are using this information at your own risk. ಹೇ ಗೈಸ್, ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ. ಸೊ ಇವತ್ತಿನ ಒಂದು ಟ್ರೇಡಿಂಗ್ ಸೈಕಾಲಜಿನಲ್ಲಿ ನಾವು ನೋಡಲಿಕ್ಕಿರುವಂಥ ವಿಷಯ ವೈ ಲಾಸ್ ರಿಕವರಿ ಈಸ್ ಡಿಫಿಕಲ್ಟ್ ಇನ್ ಮಾರ್ಕೆಟ್. ಅಂದರೆ ಲಾಸ್ ಅನ್ನುವಂಥದ್ದು ನಾರ್ಮಲ್ ಆಗಿ ಹಾಗೆ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಬಟ್ ಸ್ಟಾರ್ಟಿಂಗಲ್ಲಿ ನಾವು ಏನೂ ಗೊತ್ತಿಲ್ಲದೆ ಒಂದು ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದಾಗ ಲಾಸ್ ಆಗೋದಂತೂ ಪಕ್ಕಾ ಆಗಿರುತ್ತೆ. ಬಟ್ ಲೇಟ್ರ್ ಆನ್ ನಾವು ಪ್ರಾಫಿಟನ್ನು ಮಾಡ್ಬೋದು. ಆದರೂ ಕೂಡ ಫಸ್ಟಿಗೆ ನಾವು ಲಾಸನ್ನು ತುಂಬ ಮಾಡಿದಾಗ ಅದನ್ನು ರಿಕವರಿ ಮಾಡೋದೇ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ. ಯಾಕೆ ಅಂತ ಅಂದರೆ, ನೀವು ನಾರ್ಮಲಾಗಿ ಅಂದರೆ ಎಲ್ಲರೂ ಈಗ ಟ್ರೇಡಿಂಗ್ ಮಾಡಿದಾಗ ಲಾಸ್ ಮಾಡಿರ್ತೀರ. ಸೊ ಇನ್ ಕೇಸ್ ನನ್ನ ಎಕ್ಸಾಂಪಲನ್ನೇ ತೊಗೊಳ್ಳೋದಾದರೂ ಕೂಡ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಮಾರ್ಕೆಟಿಗೆ ಬಂದಾಗ ತುಂಬ ಲಾಸ್ಗಳನ್ನು ಮಾಡಿದ್ದೀನಿ. ಸೊ ಆ ಲಾಸ್ಗಳನ್ನು ಮಾಡಬೇಕಾದ್ರೆ ನಮಗೆ ಅಷ್ಟೊಂದು ಏನು ಗೊತ್ತಿರಲ್ಲ. ಇದನ್ನು ಓಕೆ ನಾನು ರಿಕವರಿ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಇನ್ ಕೇಸ್ ಲಾಸ್ ಆದಾಗ ಕೂಡ ಮತ್ತೆ ಗೊತ್ತಿಲ್ಲದೇ ಟ್ರೇಡಿಂಗ್ ಮಾಡ್ತಾಯಿರ್ತೀವಿ. ಬಟ್ ಅದನ್ನು ಆ್ಯಕ್ಚುಲಿ ರಿಕವರಿ ಮಾಡೋದು ಅಷ್ಟು ಈಸಿನಾ ಅಂತ ಕೇಳಿದ್ರೆ ತುಂಬ ಕಷ್ಟ. ಯಾಕೆಂತಂದರೆ ಇದನ್ನು ನೀವು ಈಗ ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾನು ಒಂದು 100 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀನಿ. ಸುಮ್ಮನೆ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲನ್ನು ಕೊಡೋದಾದರೆ, 100 ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀನಿ ಮಾರ್ಕೆಟಲ್ಲಿ ಅಂದ್ಕೊಳ್ಳಿ. ಟ್ರೇಡ್ ಮಾಡ್ತಾಯಿದ್ದೀನಿ 100 ರೂಪಾಯಿ ತೊಗೊಂಡು ಅಂತ. ಸೊ ಆ 100 ರೂಪಾಯಿ ಬಂದುಬಿಟ್ಟು ನನಗೆ 50 ರೂಪಾಯಿ ಲಾಸ್ ಆಯಿತು ಅಂದ್ಕೊಳ್ಳಿ. ಸೊ 50 ರೂಪಾಯಿ ಲಾಸ್ ಆದಾಗ ಏನು 100 ರೂಪಾಯಿ ಇದೆ ಅದರಲ್ಲಿ 50 ರೂಪಾಯಿ ಆಯಿತು ಅಂದರೆ 50% ನನಗೆ ಲಾಸ್ ಆಯಿತು. ಕರೆಕ್ಟಾ? ನಾವು ಪರ್ಸೆಂಟೇಜ್ ಒಂದು ರೀತಿಯಲ್ಲಿ ಲೆಕ್ಕ ಹಾಕೋದಾದರೆ 100ರಲ್ಲಿ 50 ರೂಪಾಯಿ ಲಾಸ್ ಆಯಿತು ಅಂದರೆ 50% ಹೋಯಿತು. ನಾನು ಟೋಟಲ್ ಕ್ಯಾಪಿಟಲ್ ನಾನು ಏನು ತಂದಿದ್ದೆ ಅದರಲ್ಲಿ 50% ನನಗೆ ಲಾಸ್ ಆಗೋಯಿತು. ಸೊ ಈಗ 100 ರೂಪಾಯಿಂದ 50 ರೂಪಾಯಿ ಏನು ಆಯ್ತಲ್ಲ, ಅದು ಆ 50ರಿಂದ ಮತ್ತೆ 100 ನಾನು ಮಾಡಬೇಕಲ್ವ. ಸೊ ಆಗ ನನಗೆ ಲಾಸ್ ಎನ್ನುವಂಥದ್ದು ರಿಕವರಿ ಆಗುತ್ತೆ. ಸೊ ಇದನ್ನು ನೀವು ನೋಡೋದಾದರೆ 50 ರೂಪಾಯಿಂದ ನಾನು 100 ರೂಪಾಯಿ ವಾಪಸ್ ಮಾಡಬೇಕು ಅಂತಂದರೆ ನನಗೆ 100% ಏನಿದೆ ನಾನು ಪ್ರಾಫಿಟನ್ನು ಮಾಡಬೇಕಾಗುತ್ತೆ. ಅಂದರೆ ಲಾಸ್ ಮಾಡಬೇಕಾದ್ರೆ ನೋಡಿ, 100 ಇರೋದು 50 ಆಯಿತು ಅಂದಾಗ ಬರೀ 50% ಲಾಸ್ ಆಯಿತು. ಬಟ್ ಪ್ರಾಫಿಟ್ ಮಾಡಬೇಕಾದ್ರೆ ನಾನು 50 ಇರೋದು 100 ಆಗಬೇಕು ಅಂದರೆ ಡಬಲ್ ಆಗಬೇಕು, ಅಂದರೆ 100% ಆಗಬೇಕು. ಬರೀ 50% ನಾನು ಪ್ರಾಫಿಟ್ ಮಾಡಿದ್ರೆ ಅದು 50 ಇರೋದು 75 ರೂಪಾಯಿ ಆಗುತ್ತೆ. ಬಟ್ 100 ಆಗೋದಿಲ್ಲ. ಸೊ ನಾನು ಫುಲ್ ರಿಕವರಿ ಮಾಡಬೇಕಂದ್ರೆ 100% ಬೇಕು. ಸೊ ಈ ಥರ ನಾನು ಲಾಸ್ ಮಾಡಬೇಕಾದ್ರೆ 50% ಇತ್ತು, ಬಟ್ ಪ್ರಾಫಿಟ್ ಮಾಡಬೇಕಾದ್ರೆ 100% ಎಫಿಷಿಯನ್ಸಿ ಆಗುತ್ತೆ. ಯಾಕೆ ಅಂತ ಅಂದರೆ, ಈಗ ನಾನು 100 ರೂಪಾಯಿಗೆ ಯಾವುದೋ ಒಂದು ಟ್ರೇಡ್ ತೊಗೊಂಡೆ ಅಂದಾಗ ನನಗದರಲ್ಲಿ 10 ರೂಪಾಯಿ ಲಾಭ ಆಯಿತು ಅಂದ್ಕೊಳ್ಳಿ. ಸೊ 100 ರೂಪಾಯಿಗೆ ಒಂದು 10 ಕ್ವಾಂಟಿಟಿ ಬಂದಿತ್ತು, ಅದರಲ್ಲಿ ನನಗೆ 10 ರೂಪಾಯಿ ಲಾಭ ಆಯಿತು. ಯಾವುದೋ ಒಂದು ಸ್ಟಾಕ್ ತೊಗೊಂಡೆ 100 ರೂಪಾಯಿದು 10 ರೂಪಾಯಿದು. ಸೊ ಅದು 100 ರೂಪಾಯಲ್ಲಿ ನನಗೆ 10 ಕ್ವಾಂಟಿಟಿ ಸಿಕ್ತು, 1 ರೂಪಾಯಿ ಲಾಭ ಆಯಿತು ಅಂದಾಗ 110 ರೂಪಾಯಿ ಆಯಿತು. ಅದೇ ನಾನು 100 ರೂಪಾಯಿ ನನಗೆ 100 ರೂಪಾಯಲ್ಲಿ 50 ರೂಪಾಯಿ ಲಾಸ್ ಆದ ಸಿಚುವೇಶನ್ ಇದ್ದರೆ 50 ರೂಪಾಯಲ್ಲಿ ನನಗೆ ಬರೋದು ಬರೀ 5 ಕ್ವಾಂಟಿಟಿ. ಸೊ ನನಗೆ 10 ಕ್ವಾಂಟಿಟಿ ಬರೋದೇ ಇಲ್ಲ. ಆಲ್ರೆಡಿ ನಾನು 50% ಲಾಸ್ ಆಗಿಬಿಟ್ಟಿದೆ. ಸೊ ಆಗ ನನಗೆ 1 ರೂಪಾಯಿ ಲಾಭ ಆದರೂ ಕೂಡ ನನಗೆ ಬರೋದು 5 ರೂಪಾಯಿ ಲಾಭ, 10 ರೂಪಾಯಿ ಲಾಭ ಬರೋದೇ ಇಲ್ಲ. ಸೊ ಹಾಗೆ ಒಂದು ಸರಿ ಏನು ನಮಗೆ ಲಾಸ್ ಆಗೋಕ್ಕೆ ಶುರುವಾಗುತ್ತೆ, ಅಥವಾ ಮಾರ್ಕೆಟಲ್ಲಿ ನಾವು ಏನೋ ಒಂದು ಅಮೌಂಟನ್ನು ತಂದಿರ್ತೀವಿ, ಅದರಲ್ಲಿ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮಗೆ ಅದು ಅರಿವಿಗೆ ಬರೋದೇ ಇಲ್ಲ. ಸೊ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ನಾನು ರಿಕವರಿ ಮಾಡಬೇಕು ಅಂದ್ಕೊಂಡಾಗ ಅಥವಾ ರಿಕವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಎಷ್ಟು ಕಷ್ಟ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಲಾಸ್ ಮಾಡಬೇಕಾದ್ರೆ ನೀವು ಒಂದು ಟ್ರೇಡಲ್ಲೋ ಅಥವಾ ಒಂದು 5 ಟ್ರೇಡಲ್ಲೋ 10 ಟ್ರೇಡಲ್ಲೋ ಮಾಡಿರುವಂಥ ಲಾಸನ್ನು ರಿಕವರಿ ಮಾಡಬೇಕಾದ್ರೆ ನಿಮಗೆ 25 ಟ್ರೇಡೋ 50 ಟ್ರೇಡೋ ಬೇಕಾಗ್ಬೋದು. ಆ ಥರ ರಿಕವರಿ ಮಾಡುವಂಥದ್ದು ಕಷ್ಟ. ಸೊ ಒನ್ಸ್ ನೀವು ರಿಕವರಿ ಮಾಡಿ ಆಮೇಲೆ ನೀವು ಏನು ಒಂದು ಲೆವೆಲ್ಗೆ ಬರೋಕ್ಕೆ ಅಷ್ಟು ಟೈಮ್ ತಗೊಳುತ್ತೆ. ಎಷ್ಟೋ ಜನ ಈ ಒಂದು ಲಾಸ್ ಮಾಡಿಬಿಟ್ಟು ರಿಕವರಿ ಮಾಡ್ದೇ ಹಾಗೆ ರಿಕವರಿ ಮಾಡೋಕ್ಕೆ ಅಂತಲೇ ಜೀವನ ಪೂರ್ತಿ ಟ್ರೇಡ್ ಮಾಡೋರು ಇದ್ದಾರೆ. ಸೊ ಆ ಥರದ ಟ್ರೇಡರ್ಗಳು ಕೂಡ ತುಂಬ ಇದ್ದಾರೆ. ಇನ್ನು ಎಷ್ಟೋ ಜನ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ, ಎಷ್ಟೋ ಲಾಸ್ ಆಗ್ತಾ ಇರುತ್ತೆ, ಲಾಭ ಆಗ್ತಾ ಇರುತ್ತೆ. ಬಟ್
ಓವರಾಲ್ ಆಗಿ ನೀವು ಅವರ ಒಂದು ಟೋಟಲ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನೋಡಿದಾಗ ಅವರು ಎಲ್ಲೂ ಹೋಗಿರಲ್ಲ. ಎಲ್ಲಿ ಅವರ ಕ್ಯಾಪಿಟಲ್ ಇರುತ್ತೋ ಅದಕ್ಕಿಂತ ಸ್ವಲ್ಪ ಕೆಳಗಡೆನೇ ಇರ್ತಾರೆ ಹೊರತು ಮೇಲ್ಗಡೆ ಮೂವೇ ಆಗಿರಲ್ಲ. ಅವರು ತೋರಿಸ್ಬೋದು ನಿಮಗೆ, ನೋಡಿ ನನಗೆ ಈ ಟ್ರೇಡಲ್ಲಿ ಇಷ್ಟು ಲಾಸ್, ಇಷ್ಟು ಪ್ರಾಫಿಟ್ ಆಯಿತು, ಈ ಟ್ರೇಡ್ ತೊಗೊಂಡೆ ಇಷ್ಟು ಪ್ರಾಫಿಟ್ ಆಯಿತು ಅಂತ. ಬಟ್ ಓವರಾಲ್ ಆಗಿ ನೋಡಿದಾಗ ಅವ್ರ ಕ್ಯಾಪಿಟಲ್ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಅಷ್ಟೇ ಇರುತ್ತೆ, ಅಥವಾ ಅದಕ್ಕಿಂತನೂ ಕಡಿಮೆ ಕೂಡ ಇರ್ಬೋದು, ಅಥವಾ ಅದರ ಆಸ್ಪಾಸ್ನಲ್ಲೇ ಇರುತ್ತೆ. ಅಂದರೆ ಜಾಸ್ತಿ ಅವರು ಲಾಸ್ ರಿಕವರಿ ಮಾಡೋದ್ರಲ್ಲೇ ಟೈಮ್ ತಗೊಳ್ತಾ ಇದ್ದಾರೆ ಹೊರತು ಅದರಿಂದ ಪ್ರಾಫಿಟ್ಟಿಗೆ ಬಂದು ಅದರಿಂದ ಇನ್ನೂ ಜಾಸ್ತಿ ಪ್ರಾಫಿಟ್ ಮಾಡೋದು ಆ ಥರದಕ್ಕೆ ಹೋಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಯಾಕೆಂತಂದರೆ ಒಂದು ಸರಿ ನೀವು ಈ ಲಾಸನ್ನು ತುಂಬ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮ್ಗೆ ಆಮೇಲೆ ಪ್ರಾಫಿಟ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಇನ್ ಕೇಸ್ ಪ್ರಾಫಿಟ್ ಆದರೂ ಕೂಡ ನಿಮ್ಗೆ ಆ ಲಾಸ್ ರಿಕವರಿಯಲ್ಲೇ ಹೋಗುತ್ತೆ ವಿನ ಅದು ಏನು ಟೋಟಲ್ ನಿಮ್ಮ ರಿಕವರಿ ಆಗಿಬಿಟ್ಟು ಪ್ರಾಫಿಟ್ ಮಾಡೋ ಥರ ಆಗೋಕ್ಕೆ ತುಂಬ ಒಂದು ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಈ ಥರದ ವಿಷಯನ ಅವಾಯ್ಡ್ ಮಾಡಬೇಕು ಅಂತಂದರೆ ನೀವು ಸ್ಟಾರ್ಟಿಂಗಲ್ಲಿ ಮೊದಲು ಟ್ರೇಡಿಂಗಿಗೆ ಏನು ಬಂದಿರ್ತೀರಲ್ಲ ಆ ಟೈಮಲ್ಲಿ ತುಂಬ ಮಿನಿಮಮ್ ಅಮೌಂಟನ್ನು ತೊಗೊಂಡು ಮಿನಿಮಮ್ ಕ್ವಾಂಟಿಟಿಯಿಂದ ಶುರು ಮಾಡಬೇಕು. ಅಂದರೆ ನೀವೊಂದು 5,000ನೋ 10,000ನೋ ತೊಗೊಂಡು ಒಂದು 5 ಕ್ವಾಂಟಿಟಿನೋ ಅಥವಾ 10 ಶೇರೋ ಇಷ್ಟೇ, ಒಂದು 5 ಶೇರು ಅಥವಾ 10 ಶೇರು ಈ ಥರ ಟ್ರೇಡ್ ಮಾಡೋಕ್ಕೆ ಶುರು ಮಾಡಬೇಕು. ನೀವು ಬಂದ ತಕ್ಷಣವೇ ಸ್ಟಾರ್ಟಿಂಗಲ್ಲೇ ನನ್ನ ಹತ್ರ 10 ಲಕ್ಷ ಇದೆ ಅಷ್ಟು ತೊಗೊಂಬಂದು 10 ಲಕ್ಷ ಹಾಕ್ಬಿಟ್ಟು 1000 ಕ್ವಾಂಟಿಟಿನೋ 5,000 ಕ್ವಾಂಟಿಟಿನೋ ಬೈ ಮಾಡ್ತೀನಿ, ಸೆಲ್ ಮಾಡ್ತೀನಿ ಅಂತ ಹೋದಾಗ ನಿಮಗೆ ಲಾಸು ದೊಡ್ಡದಾಗುತ್ತೆ. ಆವಾಗ ನಿಮಗೆ ರಿಕವರಿ ಮಾಡೋಕ್ಕೂ ಕಷ್ಟ ಆಗುತ್ತೆ. ಕೆಲವೊಂದು ಸಲ ರಿಕವರಿ ಮಾಡೋಕ್ಕೆ ಆಗೋದಿಲ್ಲ, ಈ ಥರ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು 5,000ನೋ 10,000ನೋ ನೀವು ಇನ್ವೆಸ್ಟ್ ಮಾಡ್ತೀರಾ, ಅದರಿಂದ ನೀವು ಕಲಿತೀರಾ. ಅದರಿಂದ ನಿಮ್ಗೆ ಅನ್ನಿಸ್ಬೋದು 5 ಶೇರ್ ತೊಗೊಂಡ್ರೆ ನನಗೆ ಎಷ್ಟು ಲಾಭ ಬರುತ್ತೆ, ಎಲ್ಲೋ ಒಂದು 50 ರೂಪಾಯಿ 100 ರೂಪಾಯಿ ಆಗುತ್ತೆ, ಇದರಿಂದ ಏನಾಗೋದಿಲ್ಲ, ನನಗೆ 1,000 ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕು ಅಂತ ನೀವು ಅಂದ್ಕೋಬೋದು. ಬಟ್ ನೀವು 1,000 ಲಕ್ಷ ಪ್ರಾಫಿಟ್ ಬೇಕು ಅಂದ್ಕೋತೀರಾ, ಬಟ್ ನೀವು ಸಡನ್ನಾಗಿ ಆ ಥರ ಟ್ರೇಡ್ ಮಾಡೋಕ್ಕೆ ಹೋದರೆ ಅಷ್ಟು ಕಳ್ಕೋತೀರ, ಅದು ಪ್ರಾಫಿಟ್ ಆಗೋಲ್ಲ, ಅಷ್ಟು ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಮಿನಿಮಮ್ 1-2-3 ವರ್ಷನೋ ಈ ಥರ ನೀವು ಸ್ಟಾರ್ಟಿಂಗ್ ಫೇಸಲ್ಲಿ ಇರಬೇಕಾದ್ರೆ, ನೀವು ಕಲಿತಾ ಇರಬೇಕಾದ್ರೆ ನಿಮ್ಮ ಅಮೌಂಟ್ ಅಷ್ಟೇ ಇರಬೇಕು, ಒಂದು 5,000 10,000 ಈ ಥರ ಇಟ್ಕೊಂಡು ನೀವು ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಕೆಲವು ಕ್ವಾಂಟಿಟಿಗಳನ್ನ ಹಾಕ್ಬಿಟ್ಟು ಟ್ರೇಡ್ ಮಾಡೋದನ್ನು ಕಲಿಬೇಕು. ಸೊ ಒನ್ಸ್ ನೀವು ಪ್ರೂವ್ ಆಯಿತು, ಓಕೆ ನಾನು ಟ್ರೇಡ್ ಮಾಡಬಲ್ಲೆ ಕರೆಕ್ಟಾಗಿ, ನನಗೆ ಈಗ ಗೊತ್ತಾಗಿದೆ ಅಂತ ಅಂದ ತಕ್ಷಣ ಕೂಡ ನೀವು ಸಡನ್ನಾಗಿ ಜಾಸ್ತಿ ಹಾಕೋಕ್ಕೆ ಶುರು ಮಾಡಬಾರ್ದು. ಯಾಕೆಂತಂದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇನ್ ಕೇಸ್ ನೀವು ಓಕೆ ನಾನು ಕನ್ಸಿಸ್ಟೆಂಟಾಗಿ ಪ್ರಾಫಿಟಬಲ್ ಆಗಿದ್ದೀನಿ ಅಂದ್ಕೊಂಡ್ರೂ ಕೂಡ ನೀವು ಸಡನ್ನಾಗಿ ಓಕೆ 5 ಕ್ವಾಂಟಿಟಿ ಆಗ್ತಾಯಿದ್ದೆ ಅಥವಾ 10 ಕ್ವಾಂಟಿಟಿ ಆಗ್ತಾಯಿದ್ದೆ, ಈಗ 1,000 ಹಾಕ್ತೀನಿ ಅಂತ ಹೋಗೋದಲ್ಲ. ಸೊ ಇನ್ ಕೇಸ್ ನೀವು 10 ಕ್ವಾಂಟಿಟಿ ಆಗ್ತಾಯಿದ್ರೆ 20 ಹಾಕಿ ಅಥವಾ 50 ಹಾಕಿ, ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾಗ ನಿಮಗೆ ನಿಮ್ಮ ಮೈಂಡ್ ಒಂದು ಆ ಲೆವೆಲ್ಗೆ ಸೆಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಸಡನ್ನಾಗಿ ಜಾಸ್ತಿ ಕ್ವಾಂಟಿಟಿ ಹಾಕಿದಾಗ ನಿಮಗೆ ಸ್ವಲ್ಪ ಕೆಳಗಡೆ ಮೂವ್ ಕಾಣಿಸಿದ್ರು ಜಾಸ್ತಿ ಲಾಸ್ ಕಾಣಿಸುತ್ತೆ. ಆಗ ನಿಮಗೆ ಪ್ಯಾನಿಕ್ ಆಗಿಬಿಟ್ಟು ನೀವು ಎಕ್ಸಿಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ನೀವು ಪ್ರಾಫಿಟ್ ಮಾಡುವಂಥ ಟ್ರೇಡಲ್ಲಿ ಕೂಡ ನೀವು ಎಕ್ಸಿಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಪಾಯಿಂಟ್ ಏನಾಗಿತ್ತು ಅಂತಂದರೆ ಲಾಸ್ ರಿಕವರಿ ಅನ್ನುವಂಥದ್ದು ಎಷ್ಟು ಕಷ್ಟ. ಲಾಸ್ ಮಾಡಬೇಕಾದ್ರೆ ಎಷ್ಟು ಈಸಿಯಾಗಿ ಲಾಸ್ ಆಗಿಬಿಡುತ್ತೋ ಅದನ್ನು ರಿಕವರಿ ಮಾಡಬೇಕಾದ್ರೆ ಕಷ್ಟ. ಲಾಸ್ ಮಾಡಬೇಕಾದ್ರೆ ನಮಗೆ ಎಷ್ಟು ಎಫಿಷಿಯನ್ಸಿ ಹೋಯ್ತೋ ಅದಕ್ಕಿಂತ ಡಬಲ್ ಎಫಿಷಿಯನ್ಸಿ ಹಾಕ್ಬಿಟ್ಟು ನಾವು ಅಷ್ಟೇ ಎಷ್ಟು ಹೋಯ್ತೋ ಅಷ್ಟನ್ನೇ ಮಾಡೋದಕ್ಕೆ ಕೂಡ ಅದಕ್ಕಿಂತ ಡಬಲ್ ಎಫರ್ಟನ್ನು ನಾವು ಹಾಕಬೇಕಾಗುತ್ತೆ. ಸೊ ಇದು ಒಂದು ತುಂಬ ಸಿಂಪಲ್ ಆಗಿರುವಂಥ ವಿಷಯ, ಬಟ್ ಜನರು ಇದ್ರ ಬಗ್ಗೆ ಕೇರೆ ಮಾಡೋದಿಲ್ಲ ಅಥವಾ ಯೋಚನೆಯೂ ಮಾಡೋದಿಲ್ಲ. ಸೊ ಹಾಗಾಗಿ ಈ ಥರದ ಸಣ್ಣ ಸಣ್ಣ ವಿಷಯಗಳನ್ನು ನೀವು ತಿಳ್ಕೊಂಡು ಟ್ರೇಡ್ ಮಾಡಿದಾಗ ನಿಮಗೆ ಈ ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಆಗೋದು ಅಥವಾ ಮುಂದಿನ ದಿನಗಳಲ್ಲಿ ಒಳ್ಳೆಯ ಟ್ರೇಡರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಟ್ರೇಡಿಂಗ್ ಸೈಕಾಲಜಿನಲ್ಲಿ ಇವತ್ತಿನ ವಿಷಯ ಇದಾಗಿತ್ತು. ಸೊ ಇದೇ ಥರ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಗೈಸ್, ಸೇಫ್ ಟ್ರೇಡಿಂಗ್.